ಸರ್ವಮೂಲ ಗ್ರಂಥಗಳಲ್ಲಿ ಆಚಾರ್ಯರು ಸುಮಾರು 25 ಬಾರಿ ವರಾಹ ಪುರಾಣದ ಪ್ರಮಾಣಗಳನ್ನು ಉದ್ಧರಿಸ್ತಾರೆ. ಕೆಲವು ಕಡೆಗಳಲ್ಲಿ ಇತಿ ವಾರಾಹೇ ಅಂತಾರೆ, ಇನ್ನು ಕೆಲವು ಕಡೆಗಳಲ್ಲಿ ಇತಿ ಮಹಾವರಾಹೇ ಅಂತ ವರಾಹ ಮತ್ತು ಮಹಾವರಾಹ ಅನ್ನುವ 2 ಶಬ್ದಗಳಿಂದ ವರಾಹ ಪುರಾಣವನ್ನು ಆಚಾರ್ಯರು ಉದ್ಧರಿಸಿದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಸರ್ವಮೂಲದಲ್ಲಿ. ಆದರೆ ಇವತ್ತು ನಾವು ಯಾವ ಪುರಾಣವನ್ನು ಅಧ್ಯಯನ ಮಾಡಲಿಕ್ಕೆ ಸ್ವೀಕಾರ ಮಾಡಿದ್ದೇವೆ, ಆ ಗ್ರಂಥ ಭಾಗವನ್ನು, ಅದರಲ್ಲಿ ಆಚಾರ್ಯರು ಉದ್ಧರಿಸಿದ ಸಾಕಷ್ಟು ಪ್ರಮಾಣಗಳು ಇವತ್ತು ನಮಗೆ ಸಿಕ್ಕುವುದಿಲ್ಲ, ಲುಪ್ತ ಆಗಿ ಹೋಗಿವೆ. ಹಾಗೆಂತ ಎಲ್ಲ ಅಲ್ಲ, ಒಂದಿಷ್ಟು ಸಿಗ್ತದೆ, ಇವತ್ತು ಕೂಡ ಸಿಗ್ತದೆ. ಆದರೆ ಎಲ್ಲ ಪ್ರಮಾಣಗಳು ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವುದು ಈ ಸುಮಾರು 800 ವರ್ಷಗಳಲ್ಲಿ ನಾವು ಎಂತಹ ಅಪೂರ್ವ ವಸ್ತುಗಳನ್ನು ಕಳ್ಕೊಂಡು ಬಿಟ್ಟಿದ್ದೇವೆ ಅನ್ನುವುದಕ್ಕೆ ಸಾಕ್ಷಿಯಾಗ್ತದೆ. ಆಚಾರ್ಯರ ಕಾಲದಲ್ಲಿ ಆಚಾರ್ಯರಿಗೆ ಉಪಲಬ್ಧವಿದ್ದಂತಹ ಗ್ರಂಥಗಳಿರಬಹುದು, ಗ್ರಂಥಸ್ಥವಾದಂತಹ ಪ್ರಮಾಣಗಳಿರಬಹುದು, ಅದೆಲ್ಲ ಬಹುತೇಕ ಮಟ್ಟಿಗೆ ನಾವು ಕಳೆದುಕೊಂಡಿದ್ದೇವೆ ಅನ್ನುವುದು ನಮ್ಮ ದುರ್ದೈವದ ಸಂಗತಿ. ಹೀಗೆ ವರಾಹ ಪುರಾಣದ ಮುಂದುವರಿದ ಭಾಗದಲ್ಲಿ ಒಂದು ಅಪೂರ್ವವಾದ ಘಟನೆ ಪ್ರಿಯವ್ರತ ರಾಜ ಮತ್ತು ನಾರದ ಮಹರ್ಷಿಗಳ ಸಂವಾದದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಪ್ರಿಯವ್ರತ ರಾಜ ಬದರಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ಕಾಲದಲ್ಲಿ ಅವನನ್ನು ಕಾಣಲಿಕ್ಕೆ ನಾರದರು ಅಲ್ಲಿಗೆ ಬರ್ತಾರೆ. ನಾರದರು ಬಂದಾಗ ತುಂಬ ಸಂತೋಷ ಪಡ್ತಾನೆ ರಾಜ. ಲೋಕಾಭಿರಾಮವಾಗಿ ಒಂದಷ್ಟು ವಿಚಾರಗಳ ಚರ್ಚೆ ನಡೀತದೆ. ಚರ್ಚೆ ನಡೆದು ಕೇಳ್ತಾನೆ, ಮಹರ್ಷಿಗಳೇ, ಏನು ಇತ್ತೀಚೆಗೆ ನೀವು ನೋಡಿದಂತಹ ಒಂದು ವಿಚಿತ್ರ ಘಟನೆ ಅಥವಾ ಅಪೂರ್ವ ಘಟನೆ ಏನಾದರೂ ಇದ್ದರೆ ಹೇಳಿ ಅಂತ. ನಾವು ಕೂಡ ಮಾತಾಡುವಾಗ ಹೇಳ್ತೇವಲ್ಲ, ಏನು ವಿಶೇಷ ಇತ್ತು ಅಂತ. ಊರು ಬಿಟ್ಟು ತುಂಬ ದಿನ ಆದರೆ ಯಾರಾದರೂ ಸಿಕ್ಕಿದರೆ ಕೇಳ್ತೇವೆ, ಊರಲ್ಲಿ ಏನು ವಿಶೇಷ ಅಂತ. ಹಾಗೆ ಪ್ರಿಯವ್ರತ ರಾಜ ನಾರದರ ಹತ್ರ ಕೇಳ್ತಾರೆ, ಇತ್ತೀಚೆಗೆ ಎಂತಹ ಏನಾದರೂ ಆಶ್ಚರ್ಯ ಘಟನೆ ಆಯಿತಾ, ಏನಾದರೂ ಅಪೂರ್ವ ವಿಚಾರಗಳು ಸಿಕ್ಕಿತಾ ಅಂತ ಸಹಜವಾಗಿ ಮಾತಾಡ್ತಾನೆ. ಆ ಸಹಜವಾದಂತಹ ಮಾತಿಗೆ ನಾರದರು ಒಂದು ಅಪೂರ್ವವಾದ ಘಟನೆಯನ್ನು ಆ ರಾಜನ ಮುಂದೆ ತೆರೆದಿಡ್ತಾರೆ. ಇದು ರಾಜನ ಮೂಲಕವಾಗಿ ನಮಗೆ ಕೊಟ್ಟಂತಹ ಸಂದೇಶ. ನಾರದರು ಒಂದು ಬಾರಿ ದೊಡ್ಡ ಬೆಟ್ಟದ ತಪ್ಪಲಿನಲ್ಲಿ ಸಂಚರಿಸ್ತಾ ಇದ್ದಾಗ ಒಂದು ತುಂಬ ಸುಂದರವಾದಂತಹ ಸರೋವರ. ಆ ಸರೋವರದ ಸೌಂದರ್ಯವನ್ನು ನಾರದರು ಸವಿತಾ ಇದ್ರಂತೆ. ಸರೋವರದ ಪಕ್ಕದಲ್ಲಿ ಒಬ್ಬಳು ಹೆಣ್ಮಗಳು ತುಂಬ ಸುಂದರಿಯಾಗಿದ್ಲು ಅಂತಾರೆ ನಾರದರು ಪ್ರಿಯವ್ರತ ರಾಜನ ಹತ್ರ. ತುಂಬ ಸುಂದರಿಯಾಗಿದ್ಲು. ಆ ಸುಂದರಿ ಈ ಏಕಾಂತ ಪ್ರದೇಶದಲ್ಲಿ, ಈ ಬೆಟ್ಟದ ತಪ್ಪಲಿನಲ್ಲಿ, ಸರೋವರದ ಪಕ್ಕದಲ್ಲಿ ಇರುವುದು ನೋಡಿ ನನಗೆ ಕುತೂಹಲವೂ ಆಯಿತು, ಆಶ್ಚರ್ಯವೂ ಆಯಿತು. ಕುತೂಹಲದಿಂದ ಅವಳನ್ನು ಎವೆಯಿಕ್ಕದೆ ನೋಡಿದೆ, ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ. ಆಶ್ಚರ್ಯ ಅಂದರೆ ಅವಳನ್ನು ಒಂದು ಕ್ಷಣ ನೋಡಿದ್ದೇ ತಡ, ಅಷ್ಟರವರೆಗೆ ನಾನು ಮಾಡಿದ ಎಲ್ಲ ವೇದಾಂಗ ಅಧ್ಯಯನಗಳು ನನ್ನಿಂದ ಮರೆತು ಹೋಯಿತು ಅಂತಾರೆ. ಒಂದು ಕ್ಷಣ ಅವಳನ್ನು ದಿಟ್ಟಿಸಿ ನೋಡಿದೆ, ಅವಳು ನನ್ನನ್ನು ನೋಡಿದ್ಲು. ಅವಳ ದೃಷ್ಟಿಗೆ ಅಂತಹ ಮೋಹಕ ಶಕ್ತಿ ಇತ್ತು. ನಾನು ಪೂರ್ತಿ ಶೂನ್ಯನಾಗಿ ಬಿಟ್ಟೆ. ನನ್ನ ಬುದ್ಧಿಸ್ಥವಾದಂತಹ, ಹೃದಯಸ್ಥವಾದಂತಹ ಎಲ್ಲ ವಿಚಾರಗಳು ಮರೆತು ನಾನು ಸಂಪೂರ್ಣ ಶೂನ್ಯನಾಗಿ ಬಿಟ್ಟೆ, ಝೀರೋ. ಚಿಂತೆಯಾಯಿತು. ಇಷ್ಟು ವರ್ಷದ ಸಾಧನೆ, ತಪಸ್ಸು ಕೇವಲ ಒಂದು ಹೆಣ್ಣಿನ ದೃಷ್ಟಿಯಿಂದ ನಷ್ಟ ಆಯ್ತಲ್ಲೋ ಅಂತ ಮತ್ತೆ ಯಾರ ಹತ್ರ ಕೇಳೋದು. ಹಾಗಾಗಿ ಅವಳ ಹತ್ರವೇ ಮಾತಾಡಿದೆ. ಯಾರಮ್ಮ ನೀನು? ಯಾಕೆ ಈ ಪ್ರದೇಶದಲ್ಲಿ ಏಕಾಂಗಿನಿಯಾಗಿ ಒಬ್ಬಂಟಿಯಾಗಿ ನಿಂತಿದ್ದಿ? ನಿನಗೂ ಈ ಪ್ರದೇಶಕ್ಕೂ ಏನು ಸಂಬಂಧ? ಮಾತ್ರ ಅಲ್ಲ,
ನಿನ್ನನ್ನು ನೋಡಿದ ತಕ್ಷಣದಲ್ಲಿ ನನ್ನಲ್ಲಿ ಸಂಚಿತವಾಗಿದ್ದ ಎಲ್ಲ ವಿದ್ಯೆಗಳು ನನಗೆ ಮರೆತು ಹೋಯಿತು. ಯಾಕೆ ಹೀಗಾಯಿತು? ಇದಕ್ಕೆ ಕಾರಣ ನೀನೇ ಹೇಳಬೇಕು ಅಂತ ನಾರದರು ಆ ಹೆಣ್ಮಗಳ ಹತ್ರ ಪ್ರಶ್ನೆ ಮಾಡ್ತಾರೆ. ಅವಳು ಹೇಳ್ತಾಳಂತೆ, ನಾರದರೇ, ನಿಮಗೆ ಮರೆತು ಹೋದದ್ದು ತುಂಬ ಸರಿ ಉಂಟು. ಯಾಕೆ? ನೀವು ನಾನು ಯಾರು ಅಂತ ನಿಮಗೆ ಗುರ್ತವೇ ಆಗಲಿಲ್ಲಲ್ವೋ, ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೇನು ಉಂಟು ಅಂತ ಅಂತಾಳೆ. ನಾರದರಿಗೆ ಕುತೂಹಲ. ಎಷ್ಟು ನೆನಪಿಸಿಕೊಂಡ್ರು ಈ ಹೆಣ್ಮೆಗಳು ಯಾರು ಅಂತ ಅವರಿಗೆ ನೆನಪಿಗೆ ಬರ್ತಾ ಇಲ್ಲ. ಮತ್ತೆ ಮತ್ತೆ ನೋಡ್ತಾರೆ, ಯಾರು ಅಂತ ಅರ್ಥ ಆಗೋದಿಲ್ಲ. ಅಷ್ಟು ಹೊತ್ತಿಗೆ ಒಂದು ಆಶ್ಚರ್ಯಕರವಾದ ಘಟನೆ ಆ ಹೆಣ್ಮಗಳ ಶರೀರದಲ್ಲಿ ನಡೀತದೆ. ಅವಳ ಆ ಶರೀರದ ಭಾಗದಲ್ಲಿ ಒಬ್ಬ ಸುಂದರನಾದಂತಹ ಪುರುಷನ ಒಂದು ಛಾಯೆ ಮೂಡಿ ಬರ್ತದೆ. ಒಂದು ಚಿತ್ರ, ಒಂದು ಶ್ಯಾಡೋ ಇದ್ದ ಹಾಗೆ, ಒಂದು ನೆರಳಿದ್ದ ಹಾಗೆ ಒಬ್ಬ ಅಪೂರ್ವವಾದಂತಹ ದೇವಪುರುಷನ ಚಿತ್ರ ಮೂಡ್ತದೆ. ಕುತೂಹಲ ಆಯಿತು ನಾರದರಿಗೆ. ಇದೇನಾಗ್ತಾ ಉಂಟು? ಕಣ್ಬಿಟ್ಟು ನೋಡ್ತಾ ಇದ್ದಾರೆ. ಆ ಪುರುಷನ ಒಳಗೆ ಇನ್ನೊಬ್ಬ ಪುರುಷ. ನಾರದರಿಗೆ ಮತ್ತೂ ಆಶ್ಚರ್ಯ. ಕಣ್ಣು ತಿಕ್ಕಿಕೊಂಡು ನೋಡ್ತಾರೆ, ಆ ಪುರುಷನೊಳಗೆ ಮತ್ತೊಬ್ಬ ಪುರುಷ. ಹೀಗೆ ಒಬ್ಬಳು ಹೆಣ್ಮಗಳು, ಅವಳ ಒಳಗೊಬ್ಬ ಪುರುಷ, ಅವನ ಒಳಗೆ ಇನ್ನೊಬ್ಬ, ಅವನ ಒಳಗೆ ಇನ್ನೊಬ್ಬ. ಹೀಗೆ ಒಂದರ ಒಳಗೆ ಒಂದು, ಒಂದರ ಒಳಗೆ ಒಂದು ಹೇಳುವ ಹಾಗೆ ಆ ಹೆಣ್ಮಗಳ ಶರೀರದ ಒಳಗಡೆ 3 ಪುರುಷರ ದರ್ಶನ ನಾರದರಿಗೆ ಆಗ್ತದೆ. ಈಗ ಕೇಳ್ತಾಳೆ ಹೆಣ್ಮಗಳು, ಈಗಾದರೂ ನಂದು ಗುರುತಾಯ್ತಾ? ನಾರದರು ಇಲ್ಲ, ಗುರುತಾಗಲಿಲ್ಲ ಅಂತಾರೆ. ಇಷ್ಟೆಲ್ಲ ಕಲ್ತದ್ದು ನೀವು ವ್ಯರ್ಥ ಆಯ್ತಲ್ಲ ನಾರದರೆ. ಆ ನನ್ನ ಹೃದಯದ ಮಧ್ಯದಲ್ಲಿ ನಿಮಗೆ ಛಾಯೆಯ ರೂಪದಲ್ಲಿ, ನೆರಳಿನ ರೂಪದಲ್ಲಿ ಒಂದು ಆಕೃತಿ ಪುರುಷ ಕಂಡಲ್ವಾ? ಅದು ಯಾರು ಗೊತ್ತುಂಟ? ಅದು ಸಾಕ್ಷಾತ್ತಾಗಿ ಋಗ್ವೇದಾಭಿಮಾನಿಯಾದಂತಹ ಪುರುಷ ಅಂತಾಳೆ. ಏಷ ಮಚ್ಚರೀರಸ್ಥಃ ಸರ್ವಾಂಗ ಚಾರುಶೋಭನ ಏಷ ಋಗ್ವೇದನಾಮಾತು ವೇದನಾರಾಯಣ ಸ್ವಯಂ. ಅವನಿಗೆ ಋಗ್ವೇದದಲ್ಲಿ ಋಗ್ವೇದ ಅಂತ ಹೆಸರು ಪಡೆದಿರುವಂತಹ ಸಾಕ್ಷಾತ್ ವೇದನಾರಾಯಣನನ್ನು ನನ್ನ ಶರೀರದಲ್ಲಿ ನೀವು ಕಂಡದ್ದು. ತಕ್ಷಣ ನಾರದರಿಗೆ ಒಂದು ಸ್ಮೃತಿ ಬರ್ತದೆ. ಸರಿ, ಆ ವೇದನಾರಾಯಣನ ಹೃದಯದ ಒಳಗೆ ಇನ್ನೊಂದು ನಿಮಗೆ ಕಂಡಿತ್ತಲ್ವೋ, ಅದು ಯಾರು ನೆನಪಾಯ್ತಾ? ಇಲ್ಲ ಅಂತಾರೆ. ಏತಸ್ಯ ಹೃದಯೇ ಯೋಯಂ ದೃಷ್ಟ ಆಸೀತ್ ತ್ವಯಾತ್ಮಜಃ ಸ ಯಜುರ್ವೇದ ರೂಪೇಣ ಸ್ಥಿತೋ ಬ್ರಹ್ಮ ಮಹಾಬಲಃ. ಆ ಋಗ್ವೇದ ಪುರುಷನ ಹೃದಯದ ಮಧ್ಯದಲ್ಲಿ ಕಂಡಿರುವವನು ಯಜುರ್ವೇದ ಅನ್ನುವ ಹೆಸರನ್ನು ಹೊತ್ತಿರುವಂತಹ ಚತುರ್ಮುಖ ಬ್ರಹ್ಮ. ಅವನ ಒಳಗೆ ಮತ್ತೊಬ್ಬನನ್ನು ಕಂಡಿದ್ದೀರಲ್ವಾ, ಅವ ಯಾರು ಅಂತಂದರೆ ಸ ಸಾಮವೇದ ನಾಮಾತು ರುದ್ರೋಪಿ ವ್ಯವಸ್ಥಿತ, ರುದ್ರರೂಪಿ ವ್ಯವಸ್ಥಿತ. ರುದ್ರರೂಪದಿಂದ ಸಾಮವೇದ ಅನ್ನುವ ಹೆಸರನ್ನು ಹೊತ್ತು ಆ ಪುರುಷ ಕೂತಿದ್ದಾನೆ. ಓಹ್, ಏನೋ ಸ್ವಲ್ಪ ಅಂದಾಜಾದ ಹಾಗೆ ಆಯಿತು ನಾರದರಿಗೆ. ಹೌದು, ನಿನ್ನ ಶರೀರದ ಒಳಗೆ 3 ಪುರುಷರ ದರ್ಶನ ಆದದ್ದು, ಅದು ಋಗ್ವೇದ ರೂಪಿಯಾದಂತಹ ವೇದನಾರಾಯಣ, ಯಜುರ್ವೇದ ರೂಪಿಯಾದಂತಹ ಚತುರ್ಮುಖ ಬ್ರಹ್ಮ, ಸಾಮವೇದಾಭಿಮಾನಿಯಾಗಿ ಶಂಕರ ರುದ್ರದೇವ ಕಂಡದ್ದು ಒಪ್ಪಿಕೊಂಡೆ. ಅಲ್ಲಮ್ಮ, ಇಷ್ಟೆಲ್ಲ ಆದರೂ ನಿನ್ನ ಅಡ್ರೆಸ್ ಏನು ಅಂತ ಗೊತ್ತಾಗಲಿಲ್ಲ, ನೀನು ಯಾರು ಅಂತಲೇ ಅರ್ಥ ಆಗಲಿಲ್ಲವಲ್ಲ ನನಗೆ ಅಂತ ಅಂತಾರೆ ನಾರದರು. ಅವಳು ಹೇಳ್ತಾಳೆ, ಅಯ್ಯೋ ನಾರದರೇ, ಮಾತಾಹಂ ಸರ್ವವೇದಾನಾಂ ಸಾವಿತ್ರಿ ನಾಮ ನಾಮತಃ. ನಾನು ಎಲ್ಲ ವೇದಗಳಿಗೆ ತಾಯಿಯ ಸ್ವರೂಪದಲ್ಲಿರುವಂತಹ ಸಾವಿತ್ರಿ, ಆ ಸವಿತೃನಾರಾಯಣನ ಶಕ್ತಿಯಾಗಿರುವಂತಹ ಸಾವಿತ್ರಿ ಅನ್ನುವವಳು ನಾನು. ಮಾಂ ನ ಜಾನಾಸಿ ಏನತ್ವಂ ತಥೋ ವೇದಾಹ ಹೃತಾಹ ಋಷೇ. ಈ ಎಲ್ಲ ವೇದಾಭಿಮಾನಿನಿಯಾದಂತಹ ನನ್ನನ್ನು, ಸಾವಿತ್ರಿಯನ್ನು, ನಿಮಗೆ ಇಷ್ಟು ಅಧ್ಯಯನ ಮಾಡಿದವರಿಗೂ ಗುರುತಿಸ್ಲಿಕ್ಕಾಗಲಿಲ್ಲಲ್ವ? ಹಾಗಾಗಿ ಯಾವತ್ತು ನಿಮಗೆ ನನ್ನನ್ನೇ ಗುರುತಿಸ್ಲಿಕ್ಕಾಗಲಿಲ್ಲ, ನನ್ನ ಒಳಗಿರುವಂತಹ ಋಗ್ವೇದ ಪುರುಷನನ್ನು, ಯಜುರ್ವೇದ ಪುರುಷನನ್ನು, ಸಾಮವೇದ ಪುರುಷನನ್ನು ಹೇಗೆ ನೀವು ಗುರುತಿಸ್ತೀರಿ? ನಿಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮಿಂದ ಎಲ್ಲ ಕಲಿತಂತಹ ವೇದಾಂಗ ವಿದ್ಯೆಗಳು ಮರೆತು ಹೋಯಿತು ಅಂತಾಳೆ. ಅಂದರೆ ಇದು ನಾರದರಿಗೆ ಈ ಮರೆವು ಅದು ಅಸಹಜ.
ಅದು ಲೋಕ ಪಾಠಕ್ಕಾಗಿ ನಮಗೋಸ್ಕರವಾಗಿ ಅವರು ತಿಳಿಸಿಕೊಟ್ಟದ್ದು. ಆ ಪ್ರಿಯವತ ರಾಜನಿಗೆ ಕಥೆ ಹೇಳುವಂಥದ್ದು. ಅಲ್ಲಿ ಎಲ್ಲ ಈ ಮೂರ್ತಿಮತ್ತಾಗಿರುವಂತಹ ವೇದಗಳು, ಅದರಿಂದ ಪ್ರತಿಪಾದ್ಯವಾಗಿರುವಂತಹ ವಸ್ತುಜಾತ ವಿಷಯಗಳು, ಇದರ ಜ್ಞಾನ ತಿಳುವಳಿಕೆ ನಮಗೆ ಇರದೇ ಹೋದಾಗ ಎಷ್ಟು ಅಧ್ಯಯನ ಮಾಡಿದ್ರೂ ಅದು ವ್ಯರ್ಥ ಆಗಿ ಹೋಗ್ತದೆ ಅನ್ನುವಂತಹ ದೊಡ್ಡ ತತ್ವ ಸಿದ್ಧಾಂತ ಈ ಕಥೆಯಲ್ಲಿ ನಾರದರ ಮೂಲಕವಾಗಿ ನಮಗೆ ಪುರಾಣದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೊನೆಗೆ ನಾರದರಿಗೆ ಆಶ್ಚರ್ಯ ಆಗ್ತದಂತೆ. ಅವಳ ಹತ್ರವೇ ಕೇಳ್ತಾರೆ, ಒಪ್ಪಿಕೊಂಡೆ, ನಿನಗೆ ಶರಣಾಗತನಾಗಿದ್ದೇನೆ, ದಾರಿ ತೋರಿಸು ಅಂತ. ಆಗ ಆ ಸಾವಿತ್ರಿ ಅನ್ನುವಂತಹ ವೇದ ಮಾತೆ ಹೇಳ್ತಾಳೆ, ಈ ಪಕ್ಕದಲ್ಲಿ ಸರೋವರ ಕಾಣ್ತಾ ಉಂಟು, ಸರೋವರದ ಸೌಂದರ್ಯವನ್ನು ನೀವು ಅನುಭವಿಸ್ತಾ ಇದ್ದೀರಿ, ಹೊರಗಿನ ಸೌಂದರ್ಯ ಅಲ್ಲ, ಇದು ವೇದ ಸರಸ್ಸು. ನೀವು ಆ ಸರಸ್ಸಿನಲ್ಲಿ ಮುಳುಗಿ ಅವಗಾಹ ಸ್ನಾನ ಮಾಡಿ ಎದ್ದು ಹೊರಗೆ ಬನ್ನಿ, ಆಗ ಮುಂದೆ ನಾನು ಹೇಳ್ತೇನೆ ಅಂತ ಅಂತಾಳೆ. ನಾರದರು ಆ ಸರಸ್ಸಿನಲ್ಲಿ ಅವಗಾಹ ಸ್ನಾನ ಮಾಡಿ ಎದ್ದು ಹೊರಗೆ ಬಂದಾಗ ಕಳೆದು ಹೋಗಿದ್ದಂತಹ ಎಲ್ಲ ವಿದ್ಯೆಗಳು, ಮರೆತು ಹೋಗಿದ್ದಂತಹ ಎಲ್ಲ ಅಂಶಗಳು ಮತ್ತೆ ನೆನಪಿಗೆ ಬರ್ತದೆ. ಮಾತ್ರ ಅಲ್ಲ, ಪೂರ್ವಜನ್ಮದ ಅನೇಕ ಜನ್ಮಗಳ ಸ್ಮೃತಿಯೂ ಕೂಡ ಏಕಕಾಲದಲ್ಲಿ ನಾರದರಿಗೆ ಬಂದು ಬಿಡ್ತದಂತೆ. ಅವಳು ತುಂಬ ಸಂತೋಷದಿಂದ ಅವಳನ್ನು ಹರಸಿ, ಯಾವುದನ್ನು ತಾವು ಮರೆತಿತ್ತು ಅದನ್ನು ಜನಗಳು ಮರೆಯಬಾರದು ಅನ್ನುವ ದೃಷ್ಟಿಯಿಂದ ಪ್ರಿಯವರತರಾಜನ ಮೂಲಕವಾಗಿ ನಮಗೆಲ್ಲ ನಾರದರು ಕೊಟ್ಟಂತಹ ಒಂದು ಅಪೂರ್ವ ಸಂದೇಶದ ಭಾಗ ವರಾಹ ಪುರಾಣ ನಮ್ಮ ಮುಂದೆ ತೆರೆದಿಟ್ಟದ್ದು. ಈ ಇಡೀ ವರಾಹ ಪುರಾಣ ಹೆಚ್ಚು ಕಡಿಮೆ ವರಾಹರೂಪಿಯಾದಂತಹ ಭಗವಂತ ಮತ್ತು ಧರಣೀದೇವಿಯ ಸಂವಾದದಲ್ಲಿ ಬಂದದ್ದು. ಎಲ್ಲ ಬಹುತೇಕ ಭಾಗಗಳು, ಮಧ್ಯ ಮಧ್ಯದಲ್ಲಿ ಬೇರೆಯವರ ಸಂವಾದವು, ಈಗ ಪ್ರಿಯವ್ರತ ರಾಜ ನಾರದರ ಸಂವಾದ ಎಲ್ಲ ಮಧ್ಯದಲ್ಲಿ ಸೇರಿಕೊಂಡದ್ದು. ವಾಸ್ತವಿಕವಾಗಿ ಸಮಗ್ರ ಪುರಾಣ ಧರಣೀದೇವಿ ಮತ್ತು ವರಾಹರೂಪಿ ಭಗವಂತನ ಸಂವಾದದಲ್ಲಿ ಬಂದಿರುವಂಥದ್ದು. ಆ ಧರಣೀದೇವಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕುತೂಹಲದಿಂದ ಆ ಭಗವಂತನ ಹತ್ರ ಕೇಳ್ತಾಳೆ. ಭಗವಂತ ಅದಕ್ಕೆ ಉತ್ತರ ಕೊಡುವಂಥದ್ದು. ಹೇಗೆ ಗರುಡ ಪುರಾಣ ಉಂಟು, ಅದು ಕೂಡ ಹಾಗೆ. ಗರುಡ ವಿಷ್ಣುವಿನ ಹತ್ರ ಪ್ರಶ್ನೆ ಕೇಳೋದು, ವಿಷ್ಣು ಉತ್ತರ ಕೊಡುವಂಥದ್ದು, ಅದು ಗರುಡ ಪುರಾಣ ಆಯಿತು. ಹಾಗೆ ಇದು ಕೂಡ. ಹಾಗಾಗಿ ಬೇರೆ ಎಲ್ಲ ಪುರಾಣಗಳಿಗಿಂತಲೂ ಕೂಡ ವಾರಾಹಂ ಘೃತ ಸಂಹಿತಂ ಅಂತಾರೆ ಈ ಪುರಾಣಕಾರರೇ. ಬೇರೆಲ್ಲ ಪುರಾಣಗಳು ಬೇರೆ ಬೇರೆ ರೂಪದಲ್ಲಿದ್ದರೂ ಕೂಡ ವರಾಹ ಪುರಾಣ ಅನ್ನುವಂಥದ್ದು ತುಪ್ಪಕ್ಕೆ ಸರಿಯಾದಂಥದ್ದು, ಘೃತಕ್ಕೆ ಸರಿಯಾದದ್ದು ಅಂತಾರೆ. ಯಾಕೆ ಅಂತಂದರೆ ಇದು ನೇರವಾಗಿ ಭಗವಂತನೇ ಕಡೆದುಕೊಟ್ಟಿರುವಂಥದ್ದು. ಇದನ್ನು ಇನ್ನೂ ಹಾಲಿದ್ದದ್ದು ಮೊಸರಾಗ್ತದೆ, ಮೊಸರಿದ್ದದ್ದು ಬೆಣ್ಣೆ ಪಡಿಬೋದು, ಬೆಣ್ಣೆಯಿಂದ ತುಪ್ಪ ಆದದ್ದು, ತುಪ್ಪದಿಂದ ಇನ್ನೊಂದು ರೂಪಾಂತರ ಸ್ಥಿತಿ ಇಲ್ಲ, ಅದು ತುಪ್ಪ ಕೊನೆಯ ಸ್ಥಿತಿ. ಅದು ಹೇಗುಂಟು ಹಾಗೆ ಸ್ವೀಕಾರ ಮಾಡಲಿಕ್ಕೆ. ಹಾಗಾಗಿ ಈ ಪುರಾಣ ಇದರಲ್ಲಿ ಇನ್ನೂ ವ್ಯತ್ಯಾಸ ಮಾಡಲಿಕ್ಕಿಲ್ಲ, ಅಷ್ಟು ಸುಂದರವಾಗಿ ಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನುವ ದೃಷ್ಟಿಯಿಂದ ವಾರಾಹಂ ಘೃತ ಸಂಹಿತಂ ಅಂತ ಹೇಳ್ತಾರೆ. ಅಂತಹ ಘೃತತುಲ್ಯವಾಗಿರುವಂತಹ ಆ ವರಾಹ ಪುರಾಣದಲ್ಲಿ ಧರಣೀದೇವಿ ಮತ್ತೆ ಭಗವಂತನ ಹತ್ರ ಪ್ರಶ್ನೆ ಕೇಳ್ತಾಳೆ. ಅದು ನಿಮ್ಮೆಲ್ಲರ ಪ್ರಶ್ನೆ. ನಮ್ಮಲ್ಲಿ ಬಹುತೇಕ ಮಂದಿಗೆ ಹಾಗೊಂದು ಇಚ್ಛೆ ಇರ್ತದೆ ಅಲ್ಲ, ಒಂದೊಂದು ಬಾರಿ ಆ ಇಚ್ಛೆಗಳು ಹುಟ್ಟುತ್ತದೆ. ಆದರೆ ಹುಟ್ಟಿದ್ದ ಇಚ್ಛೆಯನ್ನು ಸರಿಯಾದ ಕೊನೆಗೊಳಿಸಲಿಕ್ಕೆ ನಮ್ಮಿಂದ ಎಷ್ಟೋ ಸಲ ಆಗುವುದಿಲ್ಲ, ನಾವು ಅಸಹಾಯಕರಾಗಿ ಬಿಡ್ತೇವೆ. ಅಂತಹ ಇಡೀ ಲೋಕದಲ್ಲಿರುವ ನಮ್ಮಂತಹ ಸಾಮಾನ್ಯರ ಮನುಷ್ಯರ ಬದುಕಿನಲ್ಲಿ ಬರುವ ಒಂದು ಅಪೂರ್ವ ಪ್ರಶ್ನೆಯನ್ನು ಧರಣೀದೇವಿ ವರಾಹನ ಹತ್ರ ಕೇಳ್ತಾಳೆ. ಅದು ಏನು ಅಂತಂದರೆ ಸರಳವಾದ ಪ್ರಶ್ನೆ.